ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ ನಾವು ಒಂದು ಬಹಳ ಮುಖ್ಯವಾದ ವಿಷಯ ಚರ್ಚೆ ಮಾಡೋಣ ಅಂತ ಇದೀವಿ. ಅಮೆರಿಕಾದಲ್ಲಿ ಅಲ್ಲಿನ ಫೆಡರಲ್ ರಿಸರ್ವ್ ಅಂದ್ರೆ ಅವರ ಕೇಂದ್ರ ಬ್ಯಾಂಕ್ ಬಡ್ಡಿದರಗಳನ್ನು ಹೆಚ್ಚು ಕಡಿಮೆ ಮಾಡಿದಾಗ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಯಾಕೆ ಬೀಳುತ್ತೆ? ಭಾರತದ ಆರ್ಥಿಕತೆ ಮೇಲೆ, ನಿಮ್ಮ ದುಡ್ಡಿನ ನಿರ್ಧಾರಗಳ ಮೇಲೆ, ನಮ್ಮ ಹೂಡಿಕೆಗಳ ಮೇಲೆ, ಯಾಕೆ ಕ್ರಿಪ್ಟೋ ಮಾರ್ಕೆಟ್ ಮೇಲೂ ಅದರ ಪ್ರಭಾವ ಇರುತ್ತೆ? ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೂಡ ಮುಖ್ಯನೂ ಹೌದು. ಈಗ ನೋಡಿ, ನಮ್ಮ RBI ಬಡ್ಡಿದರ ಬದಲಾಯಿಸಿದ್ರೆ ಅದ್ರ ಎಫೆಕ್ಟ್ ನಮ್ಮ ಲೋನ್, ನಮ್ಮ FD ಮೇಲೆ ನೇರವಾಗಿ ಆಗತ್ತೆ ಅಂತ ನಮಗ್ ಗೊತ್ತು. ಹೌದು, ಸ್ಪಷ್ಟ. ಆದ್ರೆ ಸಾವಿರಾರು ಮೈಲಿ ದೂರ ಇರೋ ಅಮೆರಿಕಾದಲ್ಲಿ ಒಂದು ನಿರ್ಧಾರ ತಗೊಂಡ್ರೆ ಅದು ಇಡೀ ಗ್ಲೋಬಲ್ ಲೆವೆಲಲ್ಲಿ ಅಷ್ಟೊಂದು ಯಾಕೆ ಸದ್ದು ಮಾಡುತ್ತೆ? ನಮಗೂ ಅಮೆರಿಕಕ್ಕೂ ಅಷ್ಟು ನೇರ ವ್ಯಾಪಾರ ಇಲ್ಲ ಅಂದ್ರೂ ಅವರ ಪಾಲಿಸಿಗಳು ನಮ್ಮ ದಿನನಿತ್ಯದ ಜೀವನ, ನಮ್ಮ ಸೇವಿಂಗ್ಸ್, ನಮ್ಮ ಭವಿಷ್ಯದ ಪ್ಲಾನ್ಗಳ ಮೇಲೆ ಯಾಕೆ ಪರಿಣಾಮ ಬೀರುತ್ತೆ? ಏನಿದ್ರ ಹಿನ್ನೆಲೆ? ಒಳ್ಳೆ ಪ್ರಶ್ನೆ. ಈ ಅಂತಾರಾಷ್ಟ್ರೀಯ ಆರ್ಥಿಕ ಜಾಲ ಇದೆಯಲ್ಲ, ಅದರ ಒಳಗಿನ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಇದರಲ್ಲಿ ಅಮೆರಿಕನ್ ಡಾಲರ್ನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋದು, ಅದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ. ಖಂಡಿತವಾಗಿಯೋ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಈ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗೆ ನಡೆಯುತ್ತೆ ಮತ್ತೆ ಅದರಲ್ಲಿ ಡಾಲರ್ ಯಾಕಷ್ಟು ಮುಖ್ಯ ಅನ್ನೋದನ್ನ ನೋಡ್ಬೇಕು. ಸರಿ, ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಯಾವುದೇ ದೇಶ ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಪವರ್ಫುಲ್ ಇರಲಿ, ಪೂರ್ತಿಯಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋಕ್ಕಾಗಲ್ಲ ಅಲ್ವಾ? ಸಾಧ್ಯನೇ ಇಲ್ಲ. ಪ್ರತಿಯೊಂದು ದೇಶವು ಬೇರೆ ದೇಶಗಳ ಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಅವಲಂಬಿತವಾಗಿರುತ್ತೆ. ಅದನ್ನೇ ಇಂಟರ್ ಡಿಪೆಂಡೆನ್ಸ್ ಅಂತಾರಲ್ಲ. ಹೌದು, ಪರಸ್ಪರ ಅವಲಂಬನೆ. ಈಗ ದೇಶಗಳು ಗುಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಸರಕು ಸೇವೆಗಳು, ಬಂಡವಾಳ, ಟೆಕ್ನಾಲಜಿ ಹೀಗೆ ಪಲ ವಿಷಯಗಳಿಗೆ ಒಂದನ್ನೊಂದು ಅವಲಂಬಿಸಿವೆ. ಈ ಗ್ಲೋಬಲ್ ಟ್ರೇಡ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಮೂದಾಗಿ ನಡಿಬೇಕು ಅಂದ್ರೆ ಎಲ್ಲರೂ ಒಪ್ಪೋ ಹಾಗೆ ಒಂದು ಕಾಮನ್ ಕರೆನ್ಸಿ ಬೇಕು. ಒಂದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ತರ. ಎಕ್ಸಾಕ್ಟ್ಲಿ. ಆ ಜಾಗದಲ್ಲಿ ಈಗಿರೋದು ಅಮೆರಿಕನ್ ಡಾಲರ್. ಹೌದು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೌದು, ಡಾಲರ್ ಈಗ ಬರೀ ಒಂದು ದೇಶದ ಕರೆನ್ಸಿ ಅಲ್ಲ, ಅದು ಗ್ಲೋಬಲ್ ರಿಸರ್ವ್ ಕರೆನ್ಸಿ. ಅಂದ್ರೆ ಬಹಳಷ್ಟು ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ದೊಡ್ಡ ಭಾಗ ಡಾಲರ್ನಲ್ಲೇ ಇಟ್ಕೊಂಡಿರ್ತಾರೆ. ಓಕೆ. ಆಮೇಲೆ ಇದು ಮೇಜರ್ ಪೇಮೆಂಟ್ ಕರೆನ್ಸಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈಗ ಆಯಿಲ್ ಇರ್ಬೋದು ಅಥವಾ ಬೇರೆ ದೊಡ್ಡ ದೊಡ್ಡ ವ್ಯವಹಾರಗಳು ಹೆಚ್ಚಾಗಿ ಡಾಲರ್ನಲ್ಲೇ ನಡೆಯುತ್ತೆ. ಆಮೇಲೆ ಇದು ರೆಫರೆನ್ಸ್ ಕರೆನ್ಸಿ ಕೂಡ. ರೆಫರೆನ್ಸ್ ಕರೆನ್ಸಿ ಅಂದ್ರೆ ಕಚ್ಚಾ ತೈಲ, ಚಿನ್ನ, ಈ ಥರದ ಮುಖ್ಯವಾದ ಕಮಾಡಿಟಿಗಳ ಬೆಲೆ ಹೇಳೋದೇ ಡಾಲರ್ನಲ್ಲಿ, ಗ್ಲೋಬಲ್ ಸ್ಟ್ಯಾಂಡರ್ಡ್ ಥರ. ಓ ಸರಿ ಸರಿ. ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಭಾರತ ಮಿಡಲ್ ಈಸ್ಟ್ನಿಂದ ಕಚ್ಚಾ ತೈಲ ತರಿಸ್ಕೋಬೇಕು ಅಂದ್ರೆ, ಅಥವಾ ನಮ್ಮ IT ಕಂಪನಿಗಳು ಅಮೆರಿಕಾಗ ಸಾಫ್ಟ್ವೇರ್ ರಫ್ತು ಮಾಡಿದ್ರೆ ಈ ಟ್ರಾನ್ಸಾಕ್ಷನ್ನಲ್ಲಿ ಡಾಲರ್ ಬೇಕೇ? ಆಲ್ಮೋಸ್ಟ್ ಯಾವಾಗ್ಲೂ ಹೌದು. ನಾವು ಕಚ್ಚಾ ತೈಲ ಕೊಂಡ್ಕೋಬೇಕು ಅಂದ್ರೆ ಮೊದಲು ನಮ್ಮ ಹತ್ರ ಇರೋ ರೂಪಾಯಿ ಕೊಟ್ಟು ಡಾಲರ್ ತಗೋಬೇಕು. ಆಮೇಲೆ ಆ ಡಾಲರ್ನಿಂದ ತೈಲಕ್ಕೆ ಪೇ ಮಾಡಬೇಕು. ಅದೇ ರೀತಿ ನಾವು ಏನಾದ್ರೂ ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ದುಡ್ಡು ಬರೋದು ಹೆಚ್ಚಾಗಿ ಡಾಲರ್ನಲ್ಲಿ. ಅದನ್ನ ನಾವು ಆಮೇಲೆ ರೂಪಾಯಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಡಾಲರ್ ಬೇಕೇ ಬೇಕು. ಅದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ನಿಖರವಾಗಿ. ಅದಕ್ಕೊಂದು ಸ್ಟೇಬಲ್ ವ್ಯಾಲ್ಯೂ ಬಂದಿರೋದು. ಇದು ಬರೀ ಭಾರತಕ್ಕೆ ಅಲ್ಲ, ಚೀನಾ, ಜಪಾನ್, ಜರ್ಮನಿ ದೊಡ್ಡ ದೊಡ್ಡ ಎಕಾನಮಿಗಳೆಲ್ಲ ಇದೇ ಸಿಸ್ಟಮ್ನಲ್ಲಿವೆ. ತಮ್ಮ ಕರೆನ್ಸಿಯಿಂದ ಡಾಲರ್ಗೆ, ಡಾಲರ್ನಿಂದ ತಮ್ಮ ಕರೆನ್ಸಿಗೆ ಇದು ನಡೀತಾನೆ ಇರುತ್ತೆ. ಹಾಗಾಗಿ ಗ್ಲೋಬಲ್ ಎಕಾನಮಿಗೆ ಈ ಡಾಲರ್ ಫಂಡಿಂಗ್ ಅಂತಾರಲ್ಲ, ಅದು ಬಹಳ ಮುಖ್ಯ. ಓಕೆ, ಈ ಡಾಲರ್ನ ಅಗತ್ಯತೆ ಕ್ಲಿಯರ್ ಆಯ್ತು. ಆದ್ರೆ ಅಮೆರಿಕ ತನ್ನ ದೇಶದ ಒಳಗಿನ ವಿಚಾರವಾಗಿ ಬಡ್ಡಿ ದರವನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಅದಕ್ಕೂ ಈ ಗ್ಲೋಬಲ್ ಡಾಲರ್ ಸಪ್ಲೈಗೂ ಅದರ ಕಾಸ್ಟ್ಗೂ ಹೇಗೆ ಲಿಂಕ್ ಆಗುತ್ತೆ? ಹೌದು, ಇದನ್ನೇ ಸಾಮವಾಗಿ ಪಾಯಿಂಟ್. ಗ್ಲೋಬಲ್ ಆಗಿ ಬೇಕಾಗಿರೋ ಈ ಡಾಲರ್ ಫಂಡಿಂಗ್ ಇದೆಯಲ್ಲ, ಅದರ ಬೆಲೆ ಅಂದ್ರೆ ಕಾಸ್ಟ್ ಆಫ್ ಫಂಡಿಂಗ್, ಅದು ಡೈರೆಕ್ಟ್ ಆಗಿ ಅಮೆರಿಕಾದ ಬಡ್ಡಿದರಗಳ ಮೇಲೆ ನಿಂತಿದೆ. ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಫೆಡರಲ್ ರಿಸರ್ವ್ ಅಥವಾ ಫೆಡ್ ಅಂತ ಹೇಳ್ತಾರಲ್ಲ, ಫೆಡ್, ಅವರು ಫೆಡರಲ್ ಫಂಡ್ಸ್ ರೇಟ್ ಅಂತ ಒಂದು ಮುಖ್ಯ ಬಡ್ಡಿದರವನ್ನ ನಿರ್ಧಾರ ಮಾಡ್ತಾರೆ. ಅದು ಬೇರೆ ಎಲ್ಲಾ ಬಡ್ಡಿದರಗಳಿಗೆ ಒಂದು ಬೇಸ್ ಮಾದರಿ. ನಾನು ಕೇಳಿರೋ ಹಾಗೆ ಅಮೆರಿಕಾದ 10 ವರ್ಷದ ಸರ್ಕಾರಿ ಬಾಂಡ್ಗಳು ಅಂದ್ರೆ US 10-year ಟ್ರೆಷರಿ ಸೆಕ್ಯೂರಿಟೀಸ್, ಅದರ ಯೀಲ್ಡ್ ಕೂಡ ತುಂಬಾ ಮುಖ್ಯ ಅಂತಾರಲ್ಲ? ಖಂಡಿತ.
ಅದು ಬಹಳ ಇಂಪಾರ್ಟೆಂಟ್ ಬೆಂಚ್ಮಾರ್ಕ್. ಯಾಕಂದ್ರೆ US ಟ್ರೆಷರಿ ಸೆಕ್ಯೂರಿಟಿಗಳನ್ನ ಜಗತ್ತಿನಲ್ಲೇ ಅತಿ ಸೇಫ್ ಹೂಡಿಕೆ ಅಂತಾರೆ. ಸೊ ಅದ್ರ ಮೇಲೆ ಬರೋ ಯೀಲ್ಡ್ ಅಂದ್ರೆ ಆದಾಯ ದರ ಅದನ್ನ ಒಂದ್ ರೀತಿ ರಿಸ್ಕ್ ಫ್ರೀ ರೇಟ್ ಅಂತ ನೋಡ್ತಾರೆ. ಓಕೆ. ಸೊ ಗ್ಲೋಬಲ್ ಆಗಿ ಡಾಲರಿನಲ್ಲಿ ಸಾಲ ಕೊಡೋವಾಗ ಈ ಟ್ರೆಷರಿ ಯೀಲ್ಡ್ ಮೇಲೆ ಸ್ವಲ್ಪ ರಿಸ್ಕ್ ಪ್ರೀಮಿಯಂ ಸೇರಿಸಿ ಬಡ್ಡಿ ದರ ಫಿಕ್ಸ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಫೆಡ್ ಮೂಲ ಬಡ್ಡಿ ದರ ಕಡಿಮೆ ಮಾಡಿದ್ರೆ ಟ್ರೆಷರಿ ಯೀಲ್ಡ್ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಆಗ ಗ್ಲೋಬಲ್ ಆಗಿ ಡಾಲರ್ ಲೋನ್ ತಗೊಳ್ಳೋ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಫೆಡ್ ಬಡ್ಡಿ ದರನ ಒಂದು 0.5% ಕಡಿಮೆ ಮಾಡಿದ್ರೆ ಇಡೀ ಜಗತ್ತಿಗೆ ಡಾಲರ್ ಸಾಲ ಸ್ವಲ್ಪ ಚೀಪ್ ಆಗತ್ತೆ. ಇದರಿಂದ ಹಣದ ಹರಿವು ಜಾಸ್ತಿ ಆಗತ್ತಾ? ಹೌದು, ಸಾಮಾನ್ಯವಾಗಿ ಹಾಗೇ ಆಗೋದು. ಡಾಲರ್ ಲೋನ್ ಕಾಸ್ಟ್ ಕಡಿಮೆ ಆದ್ರೆ ಬೇರೆ ಬೇರೆ ದೇಶದ ಕಂಪನಿಗಳು, ಬ್ಯಾಂಕ್ಗಳು, ಯಾಕೆ ಸರ್ಕಾರಗಳು ಕೂಡ ಹೆಚ್ಚು ಡಾಲರ್ ಸಾಲ ತಗೊಂಡು ಇನ್ವೆಸ್ಟ್ ಮಾಡೋಕೆ, ಬಿಸ್ನೆಸ್ ಮಾಡೋಕೆ ಅಥವಾ ಬೇರೆ ಖರ್ಚುಗಳಿಗೆ ಬಳಸೋಕೆ ಮುಂದೆ ಬರ್ತಾರೆ. ಲಿಕ್ವಿಡಿಟಿ ಜಾಸ್ತಿ ಆಗತ್ತೆ. ಕರೆಕ್ಟ್. ಗ್ಲೋಬಲ್ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಇದರ ಉಲ್ಟಾ ಫೆಡ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕೆ ಬಡ್ಡಿ ದರ ಜಾಸ್ತಿ ಮಾಡಿದ್ರೆ ಡಾಲರ್ ಫಂಡಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಆಗ ಸಾಲ ತಗೊಳ್ಳೋದು ದುಬಾರಿ ಆಗುತ್ತೆ. ಅದು ಹಣದ ಹರಿವನ್ನು ಕಡಿಮೆ ಮಾಡುತ್ತೆ, ಆರ್ಥಿಕತೆ ನಿಧಾನ ಆಗ್ಬೋದು. ಆದ್ರೆ ಕೇವಲ ಒಂದು 0.5% ಬಡ್ಡಿ ದರ ಬದಲಾವಣೆ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ? ನಂಬರ್ ಕೇಳಕ್ ತುಂಬಾ ಚಿಕ್ಕದು ಅನ್ಸುತ್ತಲ್ಲ. ನೋಡೋಕೆ ಚಿಕ್ಕದು ಅನ್ಸಿದ್ರೂ ಪರಿಣಾಮ ದೊಡ್ಡದು. ಯಾಕಂದ್ರೆ ನಾವು ಮಾತಾಡ್ತಿರೋದು ಗ್ಲೋಬಲ್ ಲೆವೆಲ್ನಲ್ಲಿರೋ ಡಾಲರ್ ಫಂಡಿಂಗ್ನ ಗಾತ್ರದ ಬಗ್ಗೆ. ಅದು ಎಷ್ಟು ದೊಡ್ಡದು ಅಂದ್ರೆ, ಈಗ ಒಂದು ರಫ್ ಎಸ್ಟಿಮೇಟ್ ಪ್ರಕಾರ ಗ್ಲೋಬಲ್ ಆಗಿ ಬಾಕಿ ಇರೋ ಡಾಲರ್ ಸಾಲ ಮತ್ತೆ ಫಂಡಿಂಗ್ ಇದೆಯಲ್ಲ, ಅದರ ಒಟ್ಟು ಮೊತ್ತ ಸುಮಾರು $100 ಟ್ರಿಲಿಯನ್ ಇರಬಹುದು ಅಂತ ಅಂತಾರೆ. $100 ಟ್ರಿಲಿಯನ್? ಅಬ್ಬಬ್ಬಾ, ಅದು ಊಹೆಗೂ ನಿಲ್ಕದ್ದು. ಹೌದು, ಇದು ಕೇವಲ ಒಂದು ಅಂದಾಜು ಅಷ್ಟೇ, ಆದ್ರೆ ಆ ರೇಂಜ್ನಲ್ಲಿದೆ. ಈಗ ಯೋಚನೆ ಮಾಡಿ, ಈ $100 ಟ್ರಿಲಿಯನ್ ಮೇಲೆ ಬಡ್ಡಿ ದರದಲ್ಲಿ ಕೇವಲ 0.5% ಚೇಂಜ್ ಆದ್ರೆ ಅದರ ವಾರ್ಷಿಕ ಪರಿಣಾಮ ಎಷ್ಟು? 100 ಟ್ರಿಲಿಯನ್ ಇಂಟು 0.005, ಅದು $500 ಬಿಲಿಯನ್ ಆಗತ್ತೆ. ಎಕ್ಸಾಕ್ಟ್ಲಿ, $500 ಬಿಲಿಯನ್, ಕೇವಲ 0.5% ಚೇಂಜ್ನಿಂದ. ಶಾಕಿಂಗ್. ಹೌದು. ಈಗ ಈ ಗ್ಲೋಬಲ್ ಡಾಲರ್ ಫಂಡಿಂಗ್ ಮಾರ್ಕೆಟ್ನಲ್ಲಿ ನಮ್ಮ ಭಾರತದ ಪಾಲು ಒಂದು ಉದಾಹರಣೆಗೆ ಸುಮಾರು 5% ಇದೆ ಅನ್ಕೊಳ್ಳೋಣ. ಅಂದ್ರೆ ನಮ್ಮ ಕಂಪನಿಗಳು, ಬ್ಯಾಂಕ್ಗಳು, ಸರ್ಕಾರ ಎಲ್ಲ ಸೇರಿ ತಗೊಂಡಿರೋ ಫಾರಿನ್ ಲೋನ್ಸ್ ಇತ್ಯಾದಿ. ಓಕೆ, 5% ಅಂದ್ರೆ ಆಗ $50 ಬಿಲಿಯನ್ 5% ಅಂದ್ರೆ ಎಷ್ಟು? $25 ಬಿಲಿಯನ್. ಹೌದು, $25 ಬಿಲಿಯನ್. ಇದರ ಅರ್ಥ ಏನು ಅಂದ್ರೆ, ಅಮೆರಿಕಾದ ಫೆಡ್ ಬಡ್ಡಿದರನ್ನ ಕೇವಲ 0.5% ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಭಾರತದ ಎಕಾನಮಿ ಮೇಲೆ, ಅಂದ್ರೆ ನಮ್ಮ ಸಂಸ್ಥೆಗಳ ಒಟ್ಟು ಡಾಲರ್ ಸಾಲದ ಖರ್ಚಿನ ಮೇಲೆ ಸುಮಾರು $25 ಬಿಲಿಯನ್ ನಷ್ಟು ವ್ಯತ್ಯಾಸ ಮಾಡಬಹುದು. ಅಂದ್ರೆ ಬಡ್ಡಿ ಕಡಿಮೆ ಆದ್ರೆ ಅಷ್ಟು ಲಾಭ, ಜಾಸ್ತಿ ಆದ್ರೆ ಅಷ್ಟು ಹೊರೆ. ಕರೆಕ್ಟ್. ಪಾಸಿಟಿವ್ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್. $25 ಬಿಲಿಯನ್ ಅಂದ್ರೆ ಅದು ಸಣ್ಣ ಮೊತ್ತ ಅಲ್ಲ ನಮ್ಮ ದೇಶಕ್ಕೆ. ಖಂಡಿತ ಅಲ್ಲ. ಇದು ಬರೀ ದೊಡ್ಡ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಮೇಲೆ ಅಷ್ಟೇ ಅಲ್ಲ, ಇದು ನಮ್ಮ ಇಂಪೋರ್ಟ್ ಕಾಸ್ಟ್, FII ಫ್ಲೋಗಳು, ರೂಪಾಯಿ ವ್ಯಾಲ್ಯೂ ಎಲ್ಲದರ ಮೇಲೂ ಪ್ರೆಷರ್ ಹಾಕುತ್ತಲ್ವಾ? ಖಂಡಿತವಾಗಿಯೂ. ಈ ಎಕ್ಸ್ಟ್ರಾ ಖರ್ಚು ಅಥವಾ ಉಳಿತಾಯ ಇದೆಯಲ್ಲ, ಅದು ಎಕಾನಮಿಯ ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಪಾಸ್ ಆನ್ ಆಗುತ್ತೆ. ಉದಾಹರಣೆಗೆ, ಬಡ್ಡಿ ದರ ಜಾಸ್ತಿ ಮಾಡಿ ಡಾಲರ್ ಸ್ಟ್ರಾಂಗ್ ಆದ್ರೆ ನಾವು ತರಿಸೋ ಆಯಿಲ್, ಎಲೆಕ್ಟ್ರಾನಿಕ್ಸ್ ಎಲ್ಲ ದುಬಾರಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗಬಹುದು. ಫಾರಿನ್ ಇನ್ವೆಸ್ಟರ್ಸ್ ಅವರು ನಮ್ಮ ಸ್ಟಾಕ್ ಮಾರ್ಕೆಟ್ನಿಂದ ದುಡ್ಡು ವಾಪಸ್ ತಗೊಂಡು ಅಮೆರಿಕಾದ ಸೇಫ್ ಬಾಂಡ್ಗಳಲ್ಲಿ ಹಾಕಬಹುದು. ಆಗ ನಮ್ಮ ಮಾರ್ಕೆಟ್ ಬೀಳುತ್ತೆ, ರೂಪಾಯಿ ವೀಕ್ ಆಗುತ್ತೆ. ಓ, ಅದಕ್ಕೆ ಎಲ್ಲರೂ ಫೆಡ್ ಮೀಟಿಂಗ್ನ ಅಷ್ಟು ಸೀರಿಯಸ್ ಆಗಿ ಫಾಲೋ ಮಾಡೋದು. ಹೌದು. ಪ್ರಪಂಚದಾದ್ಯಂತದ ಇಕನಾಮಿಸ್ಟ್ಗಳು, ಇನ್ವೆಸ್ಟರ್ಸ್, ಗವರ್ಮೆಂಟ್ಗಳು ಎಲ್ಲರೂ ಫೆಡ್ನ ಪ್ರತಿಯೊಂದು ಮಾತನ್ನು, ನಿರ್ಧಾರವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದೆಲ್ಲ ಕೇಳಿದ್ರೆ ಒಂದು ಮೂಲಭೂತವಾದ ಪ್ರಶ್ನೆ ಬರುತ್ತೆ ಮನಸ್ಸಿಗೆ. ನಾವು ರಾಜಕೀಯವಾಗಿ ಸ್ವತಂತ್ರ ದೇಶ 1947ನಿಂದ. ಆದರೆ ನೀವು ಹೇಳೋ ಪ್ರಕಾರ ಆರ್ಥಿಕವಾಗಿ ನಾವಿನ್ನೂ ಅಮೆರಿಕಾದ ಪಾಲಿಸಿಗಳ ಮೇಲೆ ಇಷ್ಟೊಂದು ಡಿಪೆಂಡೆಂಟ್ ಆಗಿದ್ದೀವಾ? ನಮ್ಮ ಫ್ಯೂಚರ್ ಪ್ಲಾನ್ಗಳು, ನಮ್ಮ ಸೇವಿಂಗ್ಸ್ ರಿಟರ್ನ್ಸು, ನಮ್ಮ ಮಕ್ಕಳ ಎಜುಕೇಷನ್ ಲೋನ್ ಇಂಟ್ರೆಸ್ಟು, ನಾವು ದಿನ ಬಳಸೋ ವಸ್ತುಗಳ ಬೆಲೆ ಎಲ್ಲದರ ಮೇಲೂ ಪರೋಕ್ಷವಾಗಿ ಫೆಡ್ ಡೆಸಿಷನ್ ಎಫೆಕ್ಟ್ ಮಾಡುತ್ತಾ? ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ವಾಸ್ತವದಲ್ಲಿ ಇದು ಬಹಳ ಮಟ್ಟಿಗೆ ನಿಜ. ಈಗಿರೋ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಅಮೆರಿಕನ್ ಡಾಲರ್ ಒಂದು ಆಂಕರ್ ತರ, ಒಂದು ಪಿವೋಟ್. ಅದರ ಸುತ್ತಾನೇ ಜಾಸ್ತಿ ಗ್ಲೋಬಲ್ ಎಕನಾಮಿಕ್ ಆಕ್ಟಿವಿಟಿ ನಡೆಯೋದು. ಒಂದು ಆಧಾರ ಸ್ತಂಭ. ಹೌದು. ಈ ಸಿಸ್ಟಮ್ನಿಂದ
ಪೂರ್ತಿ ಹೊರಗೆ ಹೋಗಿ ನಮ್ಮದೇ ದಾರಿಲಿ ಬೆಳೆಯೋದು ಇದೆಯಲ್ಲ, ಅದು ಈಗಿನ ಪರಿಸ್ಥಿತಿಲಿ ತುಂಬಾ ಕಷ್ಟವೇ ಕೆಲ್ಸ. ಯಾಕಂದ್ರೆ ನಾವು ಮೊದಲೇ ಹೇಳಿದ ಹಾಗೆ ಗ್ಲೋಬಲ್ ಟ್ರೇಡ್, ಕ್ಯಾಪಿಟಲ್ ಫ್ಲೋ ಎಲ್ಲದಕ್ಕೂ ಡಾಲರ್ ಬೇಕೇ ಬೇಕು. ಸೊ ಆ ಸಿಸ್ಟಮ್ನ ಭಾಗ ಆಗೋದು ಅನಿವಾರ್ಯ. ಹೌದು. ಒಂದು ವೇಳೆ ಹೊರಗೆ ಬರ್ತೀವಿ ಅಂದ್ರೂ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಸಿಸ್ಟಮ್ ಕಟ್ಬೇಕು. ಅದಷ್ಟು ಸುಲಭ ಅಲ್ಲ. ಅದಕ್ಕೆ ದಶಕಗಳೇ ಬೇಕಾಗ್ಬೋದು. ಎಲ್ಲರ ಸಹಕಾರ, ವಿಶ್ವಾಸ ಬೇಕು. ಈ ಡಾಲರ್ ಮೇಲಿನ ಅವಲಂಬನೆ ಸ್ವಲ್ಪ ಆತಂಕ ತರುತ್ತೆ. ಹಾಗಾದ್ರೆ ಇದಕ್ಕೆ ಪರ್ಯಾಯಗಳೇ ಇಲ್ವಾ? ಏನಾದ್ರೂ ಪ್ರಯತ್ನಗಳು ನಡೀತಾ ಇಲ್ವಾ? ಪರ್ಯಾಯಗಳ ಹುಡುಕಾಟ ನಿರ್ಮಾಣ ನಡೀತಾನೆ ಇರತ್ತೆ. ಆದ್ರೆ ಅದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ನಲ್ಲ, ಇತ್ತೀಚೆಗೆ ಒಂದು ಪರ್ಯಾಯವಾಗಿ ಸ್ವಲ್ಪ ಗಮನ ಸೆಳೀತಾ ಇರೋದು ಅಂದ್ರೆ ಡಿಸೆಂಟ್ರಲೈಸ್ಡ್ ಡಿಜಿಟಲ್ ಕರೆನ್ಸಿಗಳು, ಅದರಲ್ಲೂ ಮುಖ್ಯವಾಗಿ ಬಿಟ್ಕಾಯಿನ್. ಬಿಟ್ಕಾಯಿನ್ ಅದು ನಿಜವಾಗ್ಲೂ ಡಾಲರ್ಗೆ ಪರ್ಯಾಯ ಆಗೋ ಕೆಪಾಸಿಟಿ ಇದೆಯಾ? ಅದಕ್ಕೆ ಗ್ಲೋಬಲ್ ಆಗಿ ಅದರ ಅಡಾಪ್ಷನ್ ಹೇಗಿದೆ ಈಗ? ಈಗಿನ ಪರಿಸ್ಥಿತಿಯಲ್ಲಿ ಬಿಟ್ಕಾಯಿನ್ ಆಗ್ಲಿ, ಬೇರೆ ಯಾವುದೇ ಕ್ರಿಪ್ಟೋ ಆಗ್ಲಿ ಡಾಲರ್ನ ಜಾಗ ತಗೊಳ್ಳೋ ಮಟ್ಟಕ್ಕೆ ಖಂಡಿತ ಬಂದಿಲ್ಲ. ಆದ್ರೆ ಅದರ ಬೆಳವಣಿಗೆಯ ಸ್ಪೀಡ್ ನೋಡಿದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಉದಾಹರಣೆಗೆ, ಬಿಟ್ಕಾಯಿನ್ ಶುರುವಾದಾಗ ದಿನಕ್ಕೆ 200 ಟ್ರಾನ್ಸಾಕ್ಷನ್ ಆಗ್ತಿತ್ತಷ್ಟೇ ಅದರ ನೆಟ್ವರ್ಕ್ನಲ್ಲಿ. ದಿನಕ್ಕೆ 200? ಅಷ್ಟೇನಾ? ಹೌದು, ಅಷ್ಟು ಕಡಿಮೆ. ಆದ್ರೆ ಇವತ್ತು ಬಿಟ್ಕಾಯಿನ್ ನೆಟ್ವರ್ಕ್ನಲ್ಲೇ ದಿನಕ್ಕೆ ಸರಾಸರಿ 3 ಲಕ್ಷಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಆಗತ್ತೆ. ಓ, ಇದು ಬರೀ ಬಿಟ್ಕಾಯಿನ್. ಇನ್ನು ಇಡೀ ಬ್ಲಾಕ್ಚೈನ್ ಜಗತ್ತು ಅಂದ್ರೆ ಇಥೀರಿಯಂ, ಸೊಲಾನಾ ಎಲ್ಲ ಸೇರಿ ನೋಡಿದ್ರೆ ಹಿಂದೆ ಎಲ್ಲಾ ಸೇರಿ ದಿನಕ್ಕೆ 1,000 ಟ್ರಾನ್ಸಾಕ್ಷನ್ ಆಗ್ತಿತ್ತು. ಈಗ ಎಷ್ಟಾಗಿದೆ? ಇವತ್ತು ಎಲ್ಲಾ ಬ್ಲಾಕ್ಚೈನ್ಗಳು ಸೇರಿ ದಿನಕ್ಕೆ ಸುಮಾರು 5 ಕೋಟಿ ಟ್ರಾನ್ಸಾಕ್ಷನ್ಗಳನ್ನು ದಾಟಿದೆ. ದಿನಕ್ಕೆ 5 ಕೋಟಿ? ವಾವ್! ಇದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ಹೌದು. ಇದೇನ್ ತೋರ್ಸುತ್ತೆ ಅಂದ್ರೆ, ಒಂದು ಹೊಸ ವಿಕೇಂದ್ರೀಕೃತ ಅಂದ್ರೆ ಡಿಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಸಿಸ್ಟಮ್ನ ಬೇಸ್ ರೆಡಿ ಆಗ್ತಾ ಇದೆ. ನಿಧಾನಕ್ಕೆ, ಆದ್ರೆ ಸ್ಟಡಿಯಾಗಿ. ಆದ್ರೆ ಈಗಿರೋ ಟ್ರೆಡಿಷನಲ್ ಸಿಸ್ಟಮ್ನ ಸೈಜ್ಗೆ ಹೋಲ್ಸಿದ್ರೆ ಇದು ಇನ್ನು ತುಂಬಾನೇ ಚಿಕ್ಕದು, ಶೈಶವಾವಸ್ಥೆ ಅಂತ ಹೇಳ್ಬಹುದು. ಇನ್ನು ಬೆಳೆಯೋಕೆ ತುಂಬಾ ಸಮಯ ಬೇಕು. ಹೌದು. ಯಾವುದೇ ಹೊಸ ಟೆಕ್ನಾಲಜಿ ಮೇನ್ ಸ್ಟ್ರೀಮ್ ಆಗೋಕೆ, ಎಲ್ಲರೂ ಒಪ್ಕೊಳ್ಳೋಕೆ, ನಂಬಿಕೆ ಬರೋಕೆ ಟೈಮ್ ಹಿಡಿಯುತ್ತೆ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಕೆಲವು ಮುಖ್ಯ ಪಾಯಿಂಟ್ಗಳು ಸ್ಪಷ್ಟ ಆದವು. 1. ಗ್ಲೋಬಲ್ ಟ್ರೇಡ್ ಮತ್ತು ಫಿನಾನ್ಸ್ನಲ್ಲಿ ಡಾಲರ್ನ ಅಸಾಮಾನ್ಯ ಪ್ರಾಬಲ್ಯ. 2. ಅಮೆರಿಕದ ಫೆಡ್ ಬಡ್ಡಿದರ ನಿರ್ಧಾರಗಳು ಗ್ಲೋಬಲ್ ಡಾಲರ್ ಕಾಸ್ಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತವೆ. ಅದಕ್ಕೆ ಸೇರಿಸೋದಾದ್ರೆ 3ನೇ ಪಾಯಿಂಟ್, ಆ 0.5%ನಂತಹ ಸಣ್ಣ ಬದಲಾವಣೆ ಕೂಡ ಗ್ಲೋಬಲ್ ಫಂಡಿಂಗ್ನ ದೊಡ್ಡ ಗಾತ್ರದಿಂದಾಗಿ ನಮ್ಮ ದೇಶದಂತಹ ಇಕಾನಮಿಗಳ ಮೇಲೆ ಬಿಲಿಯನ್ ಗಟ್ಲೆ ಡಾಲರ್ನಷ್ಟು ದೊಡ್ಡ ಪರಿಣಾಮ ಬೀರಬಹುದು. ಇದು ಇಂಪೋರ್ಟ್ ಕಾಸ್ಟ್, ಎಕ್ಸ್ಪೋರ್ಟ್ ಕಾಂಪಿಟಿಟಿವ್ನೆಸ್, ಎಫ್ಐಐ ಫ್ಲೋಸ್, ರೂಪಾಯಿ ವ್ಯಾಲ್ಯೂ ಎಲ್ಲದರ ಮೇಲೂ ಪರಿಣಾಮ ಬೀರಬಹುದು. 4ನೇದು, ನಾವು ಪೊಲಿಟಿಕಲಿ ಸ್ವತಂತ್ರ ಆದ್ರೂ ಎಕನಾಮಿಕಲಿ ಒಂದು ರೀತಿ ಡಿಪೆಂಡೆನ್ಸಿ ಇನ್ನೂ ಇದೆ ಅನ್ನೋ ವಾಸ್ತವ. ಮತ್ತು ಕೊನೆಯದಾಗಿ, ಬಿಟ್ಕಾಯಿನ್ನಂತಹ ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿಗಳು ಪರ್ಯಾಯದ ಸಾಧ್ಯತೆ ತೋರಿಸ್ತಾ ಇದ್ರೂ ಅವು ಈಗಿನ ಸಿಸ್ಟಮ್ಗೆ ಸವಾಲು ಹಾಕೋ ಮಟ್ಟಕ್ಕೆ ಬರೋಕೆ ಇನ್ನೂ ತುಂಬ ದಾರಿ ಸಾಗಬೇಕು. ಅದಕ್ಕೆ ಸಮಯ ಬೇಕು. ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರಿ. ಈ ಎಲ್ಲಾ ಅಂಶಗಳನ್ನ ಮನ್ಸಲ್ಲಿಟ್ಕೊಂಡು ಕೇಳುಗರು ಒಂದು ಪ್ರಶ್ನೆ ಕೇಳ್ಕೋಬಹುದು ತಮ್ಮಷ್ಟಿಗೆ ತಾವೇ. ಏನದು? ಜಗತ್ತಲ್ಲಿ ಸುಮಾರು 200 ದೇಶಗಳಿವೆ, 8 ಬಿಲಿಯನ್ಗಿಂತ ಹೆಚ್ಚು ಜನ ಇದ್ದಾರೆ. ಆದ್ರೆ ಕೇವಲ ಒಂದೇ ಒಂದು ದೇಶದ ಅಂದ್ರೆ ಅಮೆರಿಕಾದ ಎಕಾನಮಿಕ್ ಪಾಲಿಸಿಗಳು, ಅದರ ಸೆಂಟ್ರಲ್ ಬ್ಯಾಂಕಿನ ನಿರ್ಧಾರಗಳು ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳ ಎಲ್ಲಾ ಜನರ ಆರ್ಥಿಕ ಭವಿಷ್ಯದ ಮೇಲೆ, ಅವರ ದಿನನಿತ್ಯದ ಜೀವನದ ಮೇಲೆ ಇಷ್ಟೊಂದು ಡೈರೆಕ್ಟ್ ಪ್ರಭಾವ ಬೀರಬಹುದಾ? ಇದು ಸರಿನಾ, ಅಥವಾ ಇದು ಗ್ಲೋಬಲೈಸೇಷನ್ನ ಅನಿವಾರ್ಯ ರಿಯಾಲಿಟಿನಾ? ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಫೈನಾನ್ಷಿಯಲ್ ಸಾವರ್ನಿಟಿ ಅಥವಾ ಆರ್ಥಿಕ ಸಾರ್ವಭೌಮತ್ವ ಅಂದ್ರೆ ನಿಜವಾಗ್ಲೂ ಏನು? ಅದನ್ನ ಸಾಧಿಸೋದು ಹೇಗೆ? ಜಗತ್ತು ಈ ದಾರಿಯಲ್ಲಿ ಹೇಗೆ ಮುಂದೋಗ್ಬೇಕು? ಇದಕ್ಕೆ ಸುಲಭದ ಉತ್ತರಗಳಿಲ್ಲ. ಖಂಡಿತ ಇಲ್ಲ. ಇದೊಂದು ಮುಕ್ತ ಪ್ರಶ್ನೆ. ಪ್ರತಿಯೊಬ್ಬರೂ ತಮ್ಮ ಪರ್ಸ್ಪೆಕ್ಟಿವ್ನಿಂದ ಯೋಚನೆ ಮಾಡಬೇಕು. ಗ್ಲೋಬಲ್ ಎಕಾನಮಿಯ ಫ್ಯೂಚರ್ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಚರ್ಚೆ. ಈ ಒಂದು ಆಳವಾದ ವಿಶ್ಲೇಷಣೆಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನನಗೂ ಸಂತೋಷ. ಧನ್ಯವಾದಗಳು. ಕೇಳುಗರಿಗೂ ಕೂಡ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬೇಗನೆ ಮತ್ತೆ ಭೇಟಿಯಾಗೋಣ.